ಶಿವಮೊಗ್ಗದಲ್ಲಿ ರಾಜ್ಯ ಗಣಿ ಮತ್ತು ಭೂವಿಜ್ಞಾನ ಹಾಗೂ ತೋಟಗಾರಿಕಾ ಇಲಾಖೆ ಸಚಿವರಾದ ಎಸ್ ಮಲ್ಲಿಕಾರ್ಜುನ್ ಅವರು ಬಿಆರ್ಪಿಯಲ್ಲಿ ಭದ್ರಾ ಜಲಾಶಯಕ್ಕೆ ಬಾಗಿನ ಸಮರ್ಪಿಸಿ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದರು. ಪ್ರಸಕ್ತ ಸಾಲಿನಲ್ಲಿ ನಿರೀಕ್ಷೆಯಂತೆ ಸಕಾಲಿಕವಾಗಿ ಬಂದ ಮುಂಗಾರು ಮಳೆಯಿಂದ ಭದ್ರಾ ಜಲಾಶಯ ಭರ್ತಿಯಾಗಿದ್ದು, ಭದ್ರಾ ಅಚ್ಚುಕಟ್ಟು ಪ್ರದೇಶದ ವ್ಯಾಪ್ತಿಗೊಳಪಡುವ ಶಿವಮೊಗ್ಗ ಸೇರಿದಂತೆ ಚಿತ್ರದುರ್ಗ, ದಾವಣಗೆರೆ, ಬಳ್ಳಾರಿ ಮತ್ತಿತರ ಜಿಲ್ಲೆಗಳ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ ಎಂದಿದ್ದಾರೆ. षष्टि संवत्सराणां मध्ये श्रीमत्श्री कोदिनाम संवत्सर ओम सद्यो फोटो ಮಧ್ಯ ಕರ್ನಾಟಕದ ನಮ್ಮ ರೈತರಿಗೆಲ್ಲರಿಗೂ ಭದ್ರಾ ಜಲಾಶಯ ಒಂದು ಹೆಚ್ಚಿನ ರೀತಿಯಿಂದ ಈ ವರ್ಷ ತುಂಬಿದೆ. ಹೋದ ವರ್ಷ ಭಾಳ ಕಡಿಮೆ ಇತ್ತು ನೀರು. ಒಂದು ಕ್ರಾಪಿಗೆ ನೀರು ಕೊಟ್ಟಿದ್ದರು. ಈ ವರ್ಷ 2 ಕ್ರಾಪಿಗೆ ನೀರು ಆಗೋಷ್ಟು ಈಗಲೇ ಭರ್ತಿಯಾಗಿ ಓವರ್ಫ್ಲೋ ಆಗ್ತಾಯಿದೆ. ಎಲ್ಲರೂ ಭಾಳ ಸಂತೋಷದಿಂದಿದ್ದಾರೆ. ಅದರಲ್ಲಿ ರೈತರ ನಾಯಕರುಗಳು, ರೈತರ ಮುಖಂಡರು, ರೈತರು ಪ್ರತಿಯೊಬ್ಬರು ಈ ಒಂದು ಭದ್ರಾ ಡ್ಯಾಮು ನಮಗೆ ಶಿವಮೊಗ್ಗ, ನಮ್ಮ ಹರಪನಹಳ್ಳಿ, ದಾವಣಗೆರೆ ಜಿಲ್ಲೆಗಳಿಗೆ ಒಂದು ಒಳ್ಳೆಯ ರೀತಿಯಿಂದ ನೀರನ್ನು ಒದಗಿಸುವಂಥ ಒಂದು ಡ್ಯಾಮ್. ಮುಖ್ಯವಾಗಿ ಇವರು ತುಂಗ ಮತ್ತು ಭದ್ರೆ ಎರಡೂ ಸೇರಿಬಿಟ್ಟು ಮುಂದೆ ತುಂಗಭದ್ರಾಕ್ಕೆ ಹೋಗಿ ಸೇರುತ್ತದೆ ಹೊಸಪೇಟೆಗೆ. ಈಗ ಎಲ್ಲ ಒಂದು ನಮ್ಮ ರೈತರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ, ಮುಖ್ಯವಾಗಿ ಒಳ್ಳೆಯ ಬೆಳೆಯನ್ನು ಪಡೀಲಿ ಮತ್ತು ಒಳ್ಳೆಯ ಒಂದು ಅವರಿಗೆ ಬೆಳೆದಂಥ ಪದಾರ್ಥಕ್ಕೆ ಒಳ್ಳೆಯ ಬೆಲೆನೂ ಸಿಗಲಿ ಅಂತ ನಾನು ಈ ಸಮಯದಲ್ಲಿ ಭಗವಂತನಲ್ಲಿ ಹಾರೈಸ್ತೇನೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ರೈತ ನಾಯಕರು ಹೆಚ್ಚಿನ ರೀತಿಯಿಂದ ಸಹಕಾರವನ್ನು ಮಾಡಿದ್ದಾರೆ. ಈ ವರ್ಷವೂ 2 ಕ್ರಾಪಿಗೆ ಆಗೋಷ್ಟು ನೀರನ್ನು ಸಿಗಲಿ ಅಂತ ನಾನು ಈ ಸಮಯದಲ್ಲಿ ಹೇಳಬಯಸ್ತೇನೆ.